ನಮಸ್ಕಾರ. ಜಿ.ಕೆ. ಮಂಜುನಾಥ್, VMTV ಸಂಪಾದಕರು. ಸ್ನೇಹಿತರೆ, ಆ ತಮಗೆ ಕೆಲವೊಂದು ವಿಚಾರಗಳನ್ನ ಹೇಳ್ಬೇಕಾದ್ರೆ ಅಥವಾ ಕೆಲವೊಂದ ವಿಷಯಗಳನ್ನ ನೇರವಾಗಿ ಹೇಳ್ಬೇಕಾದ್ರೆ ನಮಗೆ ಸ್ವಲ್ಪ ಭಯ ಕಾಡ್ತಾ ಇರುತ್ತೆ, ಎಲ್ರಿಗೂ ಸಹಜ. ಹಾಗೆ ಇದು ನನಗೂ ಸ್ವಲ್ಪ ಒಂಥರ ಭಯ ಅನ್ಸುತ್ತೆ, ಬಟ್ ಅದು ನಿಜಾನೇ. ಅದು ನನಗ್ ತಿಳಿದ ಮಟ್ಟಿಗೆ ವೈಯಕ್ತಿಕವಾಗಿ ನಿಜಾನೇ. ಆದ್ರೆ ನಿಮಗೆಲ್ಲ ಎಂತ ಗೊತ್ತಿಲ್ಲ. ಈ ಏನು ಏಪ್ರಿಲ್, ಮಾರ್ಚ್, ಜೂನ್ ಅಲ್ಲಿ ಸುಮಾರು ಎಲ್ಲ ರೀತಿಯಾದಂತ ಧರ್ಮದ ಕಾರ್ಯಕ್ರಮಗಳು, ಜಾತ್ರೆಗಳು, ವಿಭಿನ್ನ ಶೈಲಿಯಲ್ಲಿ ಅವ್ರವ್ರ ತಕ್ಕಂತೆ ಜಾತ್ರೆಗಳನ್ನ ಪ್ರಾರಂಭ ಅವ್ರವ್ರ ಇದರಲ್ಲಿ ಮಾಡ್ತಾ ಇರ್ತಾರೆ, ಆಚರಣೆ ಮಾಡ್ತಾ ಇರ್ತಾರೆ. ಬಟ್ ತಮಗೆಲ್ಲ ಗೊತ್ತಿರುವ ವಿಚಾರ ಏನಪ್ಪಾ, ಅದು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಬಹಳ ಜಾತ್ರೆಗಳು, ಕೊಪ್ಪಳ ಆಗಿರ್ಬೋದು, ಅಥವಾ ಸುಮಾರು ಎಲ್ಲ ಜಾತ್ರೆಗಳು ಇರುತ್ತೆ. ಯಾತ್ರೆ ಎಲ್ಲ ಐತಿಹಾಸಿಕ ಜಾತ್ರೆಗಳೆಲ್ಲ ಇರೋದಿಲ್ಲೇನೆ ಉತ್ತರ ಕರ್ನಾಟಕದಲ್ಲೇನೆ. ಹಾಗಾಗಿ ಈ ಉತ್ತರ ಕರ್ನಾಟಕದಲ್ಲಿ ಜಾತ್ರೆಗಳಲ್ಲಿ ವಿಶೇಷ ಜಾತ್ರೆ ಯಾವ್ದಪ್ಪ, ವಿಶೇಷವಾಗಿ ಎಲ್ಲರೂ ಮೆಚ್ಚುವಂತ ಜಾತ್ರೆ ಯಾವುದು ಅನ್ನೋ ಕುರಿತಾಗಿನೂ ಕೂಡ ನಾನು ನಿಮ್ಗೆ ಬಹಳ ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಜಾತ್ರೆ ಇಡೀ ಜಗತ್ತಿಗೆ ಏನು ಭವಿಷ್ಯ ನುಡಿಯುವಂತ ಜಾತ್ರೆ. ತಮ್ಗೆ ಗೊತ್ತಾಯ್ತು ಅನ್ಕೋತೀನಿ. ಇಡೀ ಜಗತ್ತಿಗೆ ಭವಿಷ್ಯ ನುಡಿಯುವಂತ ಜಾತ್ರೆ, ಜೊತೆಗೆ ಈ ಭವಿಷ್ಯವನ್ನ ಯಾವ ರೀತಿ ತಗೋತಾರೆ ಅನ್ನೋದು ಕೂಡ ನಿಮ್ ಭವಿಷ್ಯದಲ್ಲಿ ನಿರ್ಧಾರ ಆಗಿರುತ್ತೆ. ಸ್ನೇಹಿತರೆ, ನಾನು ಯಾವ್ದು ಬೇರೆ ಹೇಳ್ತಾ ಇಲ್ಲ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಏನು ಹೊಸ ಬಬಲಾದಿ ಮಠ ಪೂಜ್ಯರು ಹಲವು ಒಂದ್ 2-3 ದಿನ ಆಯ್ತು ನಮ್ಮ ಮಾಧ್ಯಮಕ್ಕೂ ಕೂಡ ಕರೆ ಮಾಡಿದ್ರು, ಬನ್ನಿ ಅಂತ ಜಾತ್ರೆ. ಬಟ್ ನಮ್ಮ ರಿಪೋರ್ಟರ್ ಏನ್ ಮಾಡಿದ್ರಂತ ಗೊತ್ತಿಲ್ಲ. ಬಟ್ ನಾನ್ ಹೇಳ್ತಾ ಇದ್ದೀನಿ, ಈ ಸುದ್ದಿ ಬಹಳ ನಿಮ್ಗೆ ವಿಶೇಷ ಆಗಿರ್ಬೋದು, ಬಟ್ ಈ ಸುದ್ದಿಯನ್ನ ಕೂಡ ನೀವು ಸೇವ್ ಮಾಡ್ಕೋಬೇಕು. ಯಾಕಂದ್ರೆ ಅದನ್ನ ನಾನು ಪ್ರಸಾರ ಮಾಡ್ತೀನಿ, ಅದಾದ್ಮೇಲೆ ಅದು ಬರುತ್ತೆ ನೋಡಿ. ಏನು ಈ ವರ್ಷದ ಭವಿಷ್ಯ, ಮತ್ತೆ ಮುಂದಾಗುವಂತ ವಿಶೇಷತೆ, ರಾಜಕೀಯ ಬೆಳವಣಿಗೆ ಮತ್ತು ರೈತರ ಬೆಳವಣಿಗೆ ಮತ್ತು ಪ್ರಕೃತಿಯ ಬೆಳವಣಿಗೆಯನ್ನ ಎಲ್ಲ ಸುತ್ತುವರೆದು ಹೇಳಿ ಆಗಿರುವಂತ ಏಕೈಕ ಮಠ ಯಾವುದಪ್ಪ ಅಂದ್ರೆ ಅದು ಬಬಲಾದಿ ಮಠ. ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಈಗಿನ ಟೆಕ್ನಾಲಜಿಯಲ್ಲಿ ಅಥವಾ ಈಗಿನ ಪ್ರಕೃತಿಯಲ್ಲಿ ನಾವು ಸೈನ್ಸ್ ಅನ್ನ ಚಾಲೆಂಜ್ ಮಾಡಿ ಮತ್ತೆ ನಾವು ಇದೇ ತರ ನಿಜವಾಗ್ಲೂ ಇದು ಸಾಧು ಸಂತರಿಂದ ಉಳಿದಿರುವ ಪ್ರಪಂಚ, ಸಾಧು ಸಂತರಿಂದ ಬಂದಿರುವ ಈ ದೇಶ, ಸಾಧು ಸಂತರಿಂದ ಮಣ್ಣಿನಿಂದ ಬಂದಿರುವಂತ ದೇಶ ಅನ್ನೋದಕ್ಕೆ ಈ ಬಬಲಾದಿ ಮಠ ಇದೇ ಒಂದು ಸಾಕ್ಷಿ ಅಂತ ತಮ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇವರು ನುಡಿದಿರುವಂತ ವಾಕ್ಯಗಳು, ಇವ್ರು ಹೇಳಿರುವಂತ ವಾಕ್ಯಗಳು ಹಲವು ಬಾರಿ ಸಾಬೀತಾಗಿದೆ. ಜೊತೆಗೆ ಈ ಹಿಂದಿನ ಸ್ವಲ್ಪ 2 ವರ್ಷ ಅಥವಾ 3 ವರ್ಷ ಹಿಂದೆ ಹೋಗ್ಬಿಟ್ರೆ ಕೊರೋನಾ ಅನ್ನೋದನ್ನು ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಬಬಲಾದಿ ಅವರು. ಹೌದಾ? ಇವರಲ್ಲಿ ಬಿಡಿ 100-200-300 ಮಠಗಳಿದ್ದಾವೆ. ಈ ಕುರಿತಾಗಿ ಜಮಖಂಡಿ ಅಲ್ಲಿ ಇರುವಂತ ಹೊಸ ಬಬಲಾದಿ ಮಠದವರು ಇವತ್ತು ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಬಹಳ ಒಂದು ಸ್ಪಷ್ಟವಾಗಿ ಬಬಲಾದಿ ನುಡಿಗಳಂತ ಕರೀತಾರೆ. ಅದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಪದಗಳು, ಭಾಷೆ ಅಂತ ಕರೀತಾರೆ. ನಿಮ್ಗೆ ಗೊತ್ತಿರುತ್ತೆ ಅದೆಲ್ಲ. ಸೊ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬರೀ ಅದನ್ನ ಕೇಳೋದಷ್ಟೇ ಅಲ್ಲ, ಸ್ವಲ್ಪ ತಲೆಯಲ್ಲಿ ಇರ್ಲಿ. ಓಕೆ, ಈ ತರ ಹೇಳಿದಾರೆ, ನಾನ್ ಹೇಗಿರ್ಬೇಕು ಅನ್ನೋದನ್ನು ಕೂಡ ಒಂದು ಭವಿಷ್ಯ ಹೇಳಿದಾರೆ. ಅವರು ಹೇಳಿರೋ ಉದ್ದೇಶ ಅವ್ರಿಗೇನ್ ಕೋಟಿ ಬರುತ್ತಂತಲ್ಲ, ಅವ್ರಿಗೇನ್ ಕೋಟಿ ಲಾಭ ಆಗತ್ತಂತಲ್ಲ, ಅಥವಾ ಅವ್ರೇನ್ MLA ಮಿನಿಸ್ಟರ್ ಆಗ್ತಾರಂತಲ್ಲ. ಜನರ ಹಿತದೃಷ್ಟಿಗಾಗಿ ಹೇಳಿರುವಂತ ಬಬಲಾದಿ ಮಠದ ಪೂಜ್ಯರು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾನೆ. ಬಬಲಾದಿ ಮಠದ ಪೂಜ್ಯರು ನಿಮ್ಮ ತಂದೆ ತಾಯಿಯನ್ನ ಉಳಿಸ್ಕೋಬೇಕು, ಪ್ರಪಂಚದಲ್ಲಿ ಹೇಗೆ ಬದುಕಬೇಕು, ನಿನ್ನ ಜಾಣತನದಲ್ಲಿ ಹೇಗೆ ಇರಬೇಕು ಅನ್ನೋದನ್ನು ಕೂಡ ನುಡಿಮುತ್ತಲ್ಲಿ ಹೇಳಿರುವಂತ ಬಬಲಾದಿ ಶ್ರೀಗಳು ಜಮಖಂಡಿ ತಾಲೂಕಿನ ಹೊಸ ಮಠ. ಸೊ ಬಹಳ ಅದ್ಭುತವಾದ ವಾಕ್ಯಗಳನ್ನ ಹೇಳಿದ್ದಾರೆ. ಈ ವರ್ಷದ ಭವಿಷ್ಯವನ್ನ ನೋಡಿದ್ದಾರೆ. ಅದನ್ನ ನೋಡಿ ನಿಮ್ದು ಅಭಿಪ್ರಾಯ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಹಳ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಇದೇ ರೀತಿ ವಿಶೇಷ ಸುದ್ದಿಗಳನ್ನ ಮತ್ತೆ ಯಾವ ರೀತಿಯಾಗಿ ನಿಮ್ಮ ಭಕ್ತಿ ಇದೆ ಅನ್ನೋದನ್ನು ಕೂಡ ಟೆಸ್ಟ್ ಕೂಡ ಮಾಡಿ ಗೊತ್ತಾಗುತ್ತೆ ತಮ್ಗೆ. ಸೊ ಅಂತ ವಿಚಾರಗಳನ್ನು ಕೂಡ ಬಹಳ ಜನ ನೋಡಿದ್ರು. ಬಟ್ ಇಲ್ಲಿ ಪ್ರಾಕ್ಟಿಕಲ್ ಆಗಿರುವಂತಹ ಈ ಬಬಲಾದಿ ಜಮಖಂಡಿಯ ಹೊಸ ಮಠ, ಸೊ ಅವರನ್ನ ಮಾತಾಡ್ತಾರೆ. ನಾನು ಹೇಳುದ್ರಲ್ಲಿ ಅರ್ಥ ಇರಲ್ಲ. ಇಂತ ಅವರ ಅಭಿಪ್ರಾಯಗಳ ಹೇಗಿದೆ, ನಿಮ್ಮ ಅಭಿಪ್ರಾಯ ಹೇಗಿದೆ ಅನ್ನೋದು ಕೂಡ ನಮ್ಮ VMTV ಕರ್ನಾಟಕದ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ತಮ್ಮ ಅಭಿಪ್ರಾಯಗಳೊಂದಿಗೆ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ. ನಿಮ್ಮ ಜಿ.ಕೆ. ಮಂಜುನಾಥ್. ನಮಸ್ಕಾರ.